ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೆ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಚಿಂತಾಮಣಿಯ ದಲಿತ ಸೇನೆ ಕಚೇರಿಗೆ ಮಾಜಿ ಸ್ಪೀಕರ್ ಕೆ ರಮೇಶ್ ಕುಮಾರ್ ಭೇಟಿ. ಚಿಂತಾಮಣಿ ನಗರದ SLN ಚಿತ್ರಮಂದಿರ ಮುಂಭಾಗದಲ್ಲಿರುವ ದಲಿತ ಸೇನೆ ಚಿಂತಾಮಣಿ ಶಾಖೆ ಕಚೇರಿಗೆ ಮಾಜಿ ಸ್ಪೀಕರ್ ಕೆ ರಮೇಶ್ ಕುಮಾರ್ ಅವರು ಇಂದು ಭೇಟಿ ನೀಡಿದರು. ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಅವರ ಮನವಿ ಮೇರೆಗೆ ದಲಿತ ಸೇನೆ ಕಚೇರಿಗೆ ಭೇಟಿ ನೀಡಿದ ರಮೇಶ್ ಕುಮಾರ್ ಅವರು ಅವರ ಆತಿಥ್ಯವನ್ನು ಸ್ವೀಕರಿಸಿ ಹಲವು ಸಲಹೆಗಳನ್ನು ನೀಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಸಹ ನಡೆಸಿದರು. ನಂತರ ರಮೇಶ್ ಕುಮಾರ್ ಅವರಿಗೆ ಬೀಡಾ ಶ್ರೀನಿವಾಸ್ ಅವರು ಶಾಲು ಹಾಕಿ ಅಂಬೇಡ್ಕರ್ ಭಾವಚಿತ್ರ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರದ ಪುರಸಭೆ ಸದಸ್ಯರಾದ ಮುನಿರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ರೆಡ್ಡಿ, ಕೋಮು ನಿರ್ದೇಶಕರಾದ KK ಮಂಜುನಾಥ್, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ RKS ಮಂಜುನಾಥ್, ಪುರಸಭೆ ಸದಸ್ಯರಾದ ಉನಿಕ್ಲಿ ನಾಗರಾಜ್, ಅಪೂರ್ವ ವೆಂಕಟೇಶ್, ಕೈವಾರ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಕೈವಾರ ಬಾಬು, ಡೀಲರ್ ನಾರಾಯಣಸ್ವಾಮಿ, ವಿನೋಬ ಕಾಲೋನಿಯ KS ಕೃಷ್ಣ, ಬೀಡಾ ನರೇಶ್, JJ ಕಾಲೋನಿಯ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಲಡ್ ಬ್ಯಾಂಕ್ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತ ದುಬೈలో ಸರ್ವಿಸ್